ಎಷ್ಟು ಅಂದರೆ 1.7 ಕೋಟಿ, 1,70,00,000 ಅದಷ್ಟು ಹೆಚ್ಚಾಗಿದ್ದಾವೆ ಈ ಮೊದಲು 4 ಅಂದರೆ ಪ್ರತಿಯೊಂದು ಕ್ಷೇತ್ರಕ್ಕೂ 28,000 ಮತಗಳು ಹೆಚ್ಚಾಗಿದ್ದಾವಂತ. ಇವೆಲ್ಲಿಯೂ ಬಂದು ಮತಗಳು 28,000. ಅವತ್ತಂತಿ ಕ್ಲೋಸ್ ಮಾಡಿದಾಗ ಅಲ್ಲಿ ಏಜೆಂಟ್ಗಳಿಗೆ ಅವ್ರು ಕೊಟ್ಟೇ ಬಿಟ್ಟಿರ್ತಾರೆ ಎಷ್ಟು ಓಟ್ ಅದಪ್ಪ ಏನು ಅಂತೇಳಿ. ಇದು 11 ದಿನದ ನಂತರ ಪೈಲ ಒಂದೇನು ಫಸ್ಟ್ ಹಂತದ ಮತದಾನ ಆಗ್ತದೆ. 11 ದಿನದ ನಂತರ ನಮ್ಮ ಚುನಾವಣಾ ಆಯೋಗ ಘೋಷಣೆ ಮಾಡ್ತದೆ. ಮೊದಲಿನ ಘೋಷಣೆಗಿಂತಲೂ 6% ಹೆಚ್ಚು. ಈ 6% ಎಲ್ಲಿದ್ದು, ಯಾರು ಹೆಚ್ಚಾಗಿದ್ರು? ಆವತ್ತಿಂದ ಅವತ್ತು ಬಂದಂಥ ರಿಪೋರ್ಟ್ ಪ್ರಕಾರ 62% ಆಗಿದೆ. ನಂತರ 6 ಕೂಡಿಸಿದಾಗ 68% ಆಗ್ತದೆ. ಈ 6% ಯಾರ? ಹೀಗೆ ಪ್ರತಿಯೊಂದು ಹಂತದಲ್ಲಿ ಆಗ್ತಾ ಬಂದು ಒಟ್ಟಲ್ಲಿ ಆಲ್ ಓವರ್ ಇಂಡಿಯಾದೊಳಗೆ ಮೊದಲೇ ಹಂತದ ಈ 4 ಚುನಾವಣೆಗಳಲ್ಲೇ 6.12% ಮತಗಳು ಹೆಚ್ಚುವರಿಯಾಗಿ ಬಂದಿದ್ದಾವ ಅಂಥೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡ್ಯದ. ಇವು ಎಲ್ಲಿದ್ದು ಬಂತು? ಈ ನಮ್ಮ ಏಜೆಂಟ್ರಿಗೆ ಕಾಣಲಾರದ ಬಂತು ಹೆಂಗಂತ ಆ ಲೆಕ್ಕದ ಪ್ರಕಾರ ಅಂದಾಜ ಒಂದು ಕ್ಷೇತ್ರಕ್ಕೆ ಅಂದ್ರೆ ಒಂದು ಏನಪ್ಪ ಅಂದ್ರೆ ಚುನಾವಣಾ ಕ್ಷೇತ್ರಕ್ಕೆ 28,000 ಮತಗಳು ಎಕ್ಸಸ್ ಆಗಿ ಬಂತು ಅಂತ, ಹೆಚ್ಚಾಗಿ ಬಂತು. ಒಂದು ಕ್ಷೇತ್ರಕ್ಕೆ 27,000 ನಿರ್ಣಾಯಕ ಮತಗಳು ರೀ ಇವು ಯಾರು ಹೋಗಿದಾವ ಏನಾಗಿದಾವ ಗೊತ್ತಿಲ್ಲ. ಅವತ್ತು ಏಜೆಂಟ್ರಿಗೆ ತಿಳಿಸ್ಬೇಕಾಗಿತ್ತು. ಆವತ್ತಿನ ಎಲ್ಲ ಬೂತ್ಗಳ ಅಲ್ಲಿಯ ಇವರು ವರ್ಕರ್ಸ್ ಅವ್ರು ಕೊಟ್ಟಂಥ ರೆಕಾರ್ಡ್ಗಳ ಮೇಲೆ ಮತ್ತು ನಂತರ ಈಗ 11, 10 ದಿವಸ 4 ದಿವಸ 3 ದಿವಸ ಬಿಟ್ಟು ನಂತರ ಕೊಟ್ಟಂಥ ರೆಕಾರ್ಡ್ಗಳಿಗೆ ಹೆಚ್ಚು ಕಡಿಮೆ 6% ಹೆಚ್ಚು ಕಡಿಮೆ ಕಾಣಲಿಕ್ಕತ್ತದ ರೀ. ಇವು ಎಲ್ಲಿಯೂ 6% ಹೋಲ್ಡ್ ಬಂತು. ಯಾಕಂದರೆ 1-2% ಹೆಚ್ಚು ಕಡಿಮೆ ಆದರೆ ಇಡೀ ರಿಸಲ್ಟ್ ಚೇಂಜ್ ಆಗಿ ಹೋಗ್ತಿರ್ತದೆ. ಮತ್ತು ಅದು ಒನ್ ಸೈಡೆಡ್. ಇಂಥದ್ದು ಘಟನೆ ಗುಜರಾತಲ್ಲಿ ಆಗಿದ್ದನ್ನು ರೆಫರ್ ಮಾಡ್ತಾ ಇದ್ದಾರೆ ಸದ್ಯರು. ಗುಜರಾತ್ನಲ್ಲೇ ಎಲ್ಲರ ಅಪೇಕ್ಷೆ ಏನಿತ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ 130 ಬರಬೇಕಾಗಿತ್ತು BJP. ಕಾಂಗ್ರೆಸ್ ಮಿನಿಮಮ್ ಒಂದು 55 ಬರಬೇಕಾಗಿತ್ತು, ಮಿನಿಮಮ್ ಬರಲಿಲ್ಲ. ಎಲ್ಲರೂ ಎಕ್ಸಿಟ್ ಪೋಲ್ ಅಂತ, ನಾವು ಎಕ್ಸಿಟ್ ಪೋಲ್ ಗೊತ್ತದ ನಿಮಗೆ? ಇಲೆಕ್ಷನ್ ಆದ ತಕ್ಷಣ ಅಲ್ಲಿ ಪೋಲ್ ಏನಾಗಿರುತ್ತೆ ಅದು ನೆಲಗಟ್ಟಿನಲ್ಲೇ ಹೇಳುವಂಥದ್ದು ಒಂದು ಸ್ವಲ್ಪ ಸತ್ಯಕ್ಕೆ ಸಮೀಪ ಇರ್ತದೆ. ಅವುಗಳಿಗೆ ಇದಕ್ಕೆ 156 ಸೀಟ್ಗಳು ಬಂದವು ಅಲ್ಲಿ. ಅದು ಕೆಲವೊಂದು ಏರಿಯಾದಲ್ಲಿ ಏನಾಗಿತ್ತಪ್ಪ ಅಂದರೆ ಹೇಳಿದಂಗೆ 6% ಡಿಫ್ರೆನ್ಸ್ ಬಂದುಬಿಟ್ಟಿತ್ತಲ್ಲಿ. ಹೀಗಾಗಿ ಆ 6% ಕೊನೆಯ 1 ತಾಸಿನಲ್ಲೇ, ಕೊನೆಯ 1 ತಾಸು 1-2 ತಾಸಿನಲ್ಲೇ ಈ ಮತಗಳು ಏನು ಬಂದಿದ್ವು ಅಂದರೆ, ಒಂದು ಮತ ಬಿಡಬೇಕಾಗಿದ್ರು ಒಂದು ಎವರೇಜ್ ತೆಗಿತಾರೆ ಅವರು. ನೆನಪ ಒಂದು ಮತ ಒಂದು ಹೋಗಿ ಒತ್ತೋದಕ್ಕೆ ಅದಕ್ಕೆ ಬರಳಿಗೆ ಮಸಿ ಹಚ್ಕೋಬೇಕು, ನಂಬರ್ ಹುಡುಕಬೇಕು, ಆಮೇಲೆ 3-4 ಜನ ದಾಟಬೇಕು, ಆಮೇಲೆ ಹೋದ್ಮೇಲೆ ಆ ಬಟನ್ ಒತ್ತಬೇಕು EVMದು. ಇದೆಲ್ಲ ಪ್ರಕ್ರಿಯೆ ಆಗ್ಬೇಕು. ಆದರೆ ಮಿನಿಮಮ್ ಭಾಳ ಫಾಸ್ಟ್ ಅದನಪ್ಪ, ಹೆಂಗೆ ಅದನ್ನು ಹುರುಪದನ್ನು ಹೊಡಗಂದ್ರು 1 ನಿಮಿಷ ಬೇಕು. ಆದರೆ ಅಂಥವು ಕೇವಲ 35 ಸೆಕೆಂಡ್ ಒಂದ್ರಾಗ ಬಂದು ಬಿದ್ದಿದ್ದಾವೆ. ಅದು ಒನ್ ಸೈಡೆಡ್ ಬಂದಿದ್ದಾವೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಆಗಿದ್ದು ಈಗಲೂ ಅಂಥದ್ದು ಆಗ್ಲಿಕ್ಕತ್ತದನ ಅಂಥೇಳಿ ಈ ಒಂದು ADR ಇದು ಪ್ರಶ್ನೆ ಮಾಡಲಿಕ್ಕತ್ತದ. ಅನೇಕರು ಪ್ರಶ್ನೆ ಮಾಡ್ತಾರೆ, ಬೇರೆ ಬೇರೆ ಪಕ್ಷದವರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಮತಗಳು ಯಾರಿಗೂ ಅದು ಎಲ್ಲಿದು ಬಂದು ಯಾಕೆ ಡಿಫ್ರೆನ್ಸ್ ಕಾಣ್ತು? ಯಾಕೆಂದರೆ ಅಲ್ಲಿ ಏಜೆಂಟ್ರು 17C ಏಜೆಂಟ್ರು, ಪ್ರತಿಯೊಂದು ಪಕ್ಷದ ಏಜೆಂಟ್ರು ಅವ್ರು ಹೋಗಿ ಮುಂದೆ ಕೊಟ್ಟಂಥ ಒಂದು ಅಕೌಂಟ್ಗೆ ನಂತರ 4 ದಿವಸ 5 ದಿವಸ 11 ದಿವಸ ನಂತರ ಕೊಟ್ಟಂಥ ಅಕೌಂಟ್ಗೆ ಮಿನಿಮಮ್ 6.12% ಡಿಫ್ರೆನ್ಸ್ ಅದ ರೀ. ಇದು ಯಾರು ಲಾಭ ಆಗ್ಬೋದು? ಎಲ್ಲರೂ ಅಪೇಕ್ಷೆ ಮಾಡಿದ್ದು 130 ಸೀಟು, ಅದು 156, ಅದು ಎಷ್ಟು ಹೆಚ್ಚಾದವು? 26 ಸೀಟುಗಳು MLAಗಳು ಹೆಚ್ಚಾದವು. ಮತ್ತು ಇಲ್ಲಿ ಪ್ರತಿ ಕ್ಷೇತ್ರಕ್ಕೂ 22,000 ಮತ ಹೆಚ್ಚಾಗಿದ್ದಾವೆ. 22,000 ಸಾಣದಲ್ಲ. 1 ಮತದ ಗೆದ್ದರು 10 ಮತದ ಗೆದ್ದರು ರೆಕಾರ್ಡ್ ಅದು. ಈ ಕೊನೆ ಹಂತದ 22,000 ಕೆಲವೊಂದು ಅಷ್ಟೇ ಮಾಡಿದಾರ ಅಂತ ವಾರ್ತೆಗಳು ಇದ್ದಾರೆ. ಕೆಲವೊಂದ್ರೆ ಎಲ್ಲಿ ಸೋಲ್ತಾರ ಹಂತಲ್ಲಿ ಕೆಲವೊಂದು ಮಾಡಿದಾರಪ್ಪ ಇದು ಕಲ್ಲ ಅಂತೇಳಿ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲ ಸತ್ಯಂತೂ ಅಲ್ಲ, ಆರೋಪ ಮಾಡಿದವ್ರು. ಕಾಂಗ್ರೆಸ್ಸಿಗೆ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅವ್ರು ಹೇಳೋ ಪ್ರಕಾರ ಈ ಒಂದು 28,000 ದೊಡ್ಡ ಪ್ರಮಾಣ ಆಯ್ತು ಇದು ಅಂತೇಳಿ. ಯಾಕೆ 50,000 ಗೆಲ್ಲುವಂಥ ಅನೇಕ ಕ್ಷೇತ್ರಗಳಿದ್ದಾವೆ, ಅಲ್ಲೆಲ್ಲ ರಿಸಲ್ಟ್ ಬದಲಾಗ್ತದಂತೆ. ಇದು ಎದ್ದಿದೆ. ಈ ಎದ್ದ ಹಿನ್ನೆಲೆಯಲ್ಲೇ ನಾವು ಮೋದಿ ಅವ್ರ ಹೇಳಿಕೆ ನಮಗೆ ತೋರಿಸಿದ್ವಲ್ಲ, ಆ ಹೇಳಿಕೆಯನ್ನು ಕಂಪೇರ್ ಮಾಡಿ ನೋಡಬೇಕಾಗಿದೆ. ಇದನ್ನ ಹೇಗೆ ಮಾತಾಡಿದ್ರಪ್ಪ ಈ ಸಂದರ್ಭದಲ್ಲಿ ಮೋದಿ ಅವರು? ಗೆಲ್ಲುವ ಗ್ಯಾರಂಟಿ ಇದ್ದಾಗ ಇಲ್ಲ ನಾಳೆ ಹಿಂಗೆ ಆರೋಪ ಮಾಡ್ತಾರ ಇವರು ಅಂತ ಅಂದಿದ್ದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಇವತ್ತಿನ ಚಿಂತಕರು ವಿಚಾರ ಮಾಡ್ತಾ ಇದ್ದಾರೆ. ಈ ಪ್ರತಿ ಕ್ಷೇತ್ರದ 22,000 ಮತಗಳು ಚೇಂಜ್ ಮಾಡಬಲ್ಲವನ ರಿಸಲ್ಟನ್ನು, ರಿಸಲ್ಟ್ ನೀವು ಬದಲಾವಣೆ ಮಾಡ್ಬೋದಾ, ಚೇಂಜ್ ಮಾಡ್ಬೋದಾ ರಿಸಲ್ಟನ್ನು
ಅನ್ನುವಂಥ ಅದಕ್ಕೆ ವಿರೋಧ ಪಕ್ಷಗಳು. ಅದಕ್ಕಾಗಿ ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಯಾವ ರೀತಿ ಡಿಸಿಷನ್ ತೊಗೊಳ್ತದೆ ಏನು ಮಾಡ್ತದೆ ನೋಡ್ಬೇಕು ಅದನ್ನು. ಯಾಕಪ್ಪ ಅಂತಂದ್ರೆ ಈಗಾಗಲೇ